ಇನ್ನ ರಾಜ್ಯ ರಾಜಕೀಯದಲ್ಲಿ ಅನುದಾನದ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಶಾಸಕರ ಅಸಮಾಧಾನವನ್ನ ಹೋಗಲಾಡಿಸೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಸ್ವಪಕ್ಷದ ಶಾಸಕರಿಗೆ ಹೆಚ್ಚಿನ ಅನುದಾನವನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಬೇರೆ ಪಾರ್ಟಿಯ ಶಾಸಕರಿಗೆ ಕಡಿಮೆ ಅನುದಾನ. ಇದು ಕೂಡ ಬೇರೆ ರೀತಿಯ ಹೊಡೆದಾಟಕ್ಕೆ ಕಾರಣ ಆಗ್ತಾ ಇದೆ, ವೈಮನಸ್ಸಿಗೆ ಕಾರಣ ಆಗ್ತಾ ಇದೆ. ಅಂಕಿ ಸಂಖ್ಯೆಗಳ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರೇ. ಯಾವ ರೀತಿ ಅನುದಾನದ ಪಾಲಿಟಿಕ್ಸ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಅನುದಾನದಲ್ಲಿ ಸ್ವಪಕ್ಷ ಶಾಸಕರಿಗೆ ಸಿದ್ದರಾಮಯ್ಯ ಹೆಚ್ಚಿನ ಮಣೆಯನ್ನು ಹಾಕ್ತಿದ್ದಾರೆ. ಶಾಸಕರ ಅಸಮಾಧಾನ ತಣಿಸೋದಕ್ಕೆ ಸಿಎಂ ಅನುದಾನ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ರೂಪಾಯಿ ಅನುದಾನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕರಾಗಿದ್ರೆ ಅವರಿಗೆ 50 ಕೋಟಿ ರೂಪಾಯಿ ಕೊಡೋದು. ಬಿಜೆಪಿ ಜೆಡಿಎಸ್ ಶಾಸಕರಿದ್ರೆ ಅವರಿಗೆ 10 ರಿಂದ 15 ಕೋಟಿ. ಇದು ಯಾವ ರೀತಿಯ ತಾರತಮ್ಯ? ಇದು ಯಾಕೆ ಈ ರೀತಿ ಆಗಬಾರದು? ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲರನ್ನೂ ಕೂಡ ಏಕದೃಷ್ಟಿಯಿಂದ ನೀವು ನೋಡಬೇಕು. ನೀವು ನೋಡಬೇಕಾಗಿರೋದು ಪಕ್ಷದ ಶಾಸಕರನ್ನಲ್ಲ, ಆ ಕ್ಷೇತ್ರದ ಜನರನ್ನ. ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ಕೊಡೋದು, ಬಿಜೆಪಿ ಅವರಿಗೆ 10 ಕೋಟಿ ಕೊಡೋದು ಅಂತಂದ್ರೆ ಹಾಗಿದ್ರೆ ಆ ಕ್ಷೇತ್ರ ಈ 50 ಕೋಟಿಯ ಕ್ಷೇತ್ರಕ್ಕೆ ಹೋಲಿಸ್ಕೊಂಡ್ರೆ ಅದು ಹಿಂದೆ ಉಳಿಯೋದಿಲ್ವಾ ಅಭಿವೃದ್ಧಿ ವಿಚಾರದಲ್ಲಿ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಸಿದ್ದರಾಮಯ್ಯ ಅವರ ಈ ರೀತಿಯ ಒಂದು ವಿಧಾನ ನಿಜಕ್ಕೂ ಇದು ಅಕ್ಷಮ್ಯ. ಇದನ್ನು ನಾವು ಸ್ವಾಗತಿಸುವಂತ ಮಾತೇ ಬರಲ್ಲ ಇಲ್ಲಿ. ಆ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ, ನಾವು ಕ್ಷೇತ್ರದ ಜನರನ್ನ ಫೋಕಸ್ ಮಾಡಬೇಕಾಗುತ್ತೆ. 10 ಕೋಟಿ ರೂಪಾಯಿ ನೀವು ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಕೊಡ್ತೀರಿ, ಕಾಂಗ್ರೆಸ್ನ ಕ್ಷೇತ್ರದ ಶಾಸಕರಿಗೆ 50 ಕೋಟಿ ಕೊಡ್ತೀರಿ ಅಂತಂದ್ರೆ ಆ ಕ್ಷೇತ್ರದ ಜನ ಏನ್ ಮಾಡಿದ್ದಾರೆ? ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ಸಹಜ, ಒಳ್ಳೆಯದು. ಇದು ಚುನಾವಣೆ ಇದ್ದಾಗ ಮಾತ್ರ ಇರಬೇಕು. ನೀವು ಒಂದು ಸರಿ ಆಯ್ಕೆ ಆದ್ಮೇಲೆ ರಾಜಧರ್ಮ ಪಾಲನೆ ಮಾಡಬೇಕು. ಎಲ್ಲಿದೆ ಆ ರಾಜಧರ್ಮ ಪಾಲನೆ? ಸುರೇಶ್, ಸಿದ್ದರಾಮಯ್ಯ ಅವರ ಈ ನಡೆ ಎಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿದೆ. ಎಸ್ ಶ್ರೀಪಾದ್ ಪಾಟೀಲ್, ಖಂಡಿತವಾಗಲೂ ಕೂಡ ಸಿದ್ದರಾಮಯ್ಯನವರ ಈ ಒಂದು ನಡೆ ನಿಜಕ್ಕೂ ಕೂಡ ಈಗ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ವಾಕ್ಸಮರ ಜಟಾಪಟಿಗೆ ಕಾರಣ ಆಗಿರ್ತಕ್ಕಂಥದ್ದು. ಸದ್ಯ ಮುಂಬರುವ ಅಧಿವೇಶನ ಕೂಡ ಹತ್ತಿರದಲ್ಲೇ ಇರೋದ್ರ ಹಿನ್ನೆಲೆಯಲ್ಲಿ ಈಗ ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಕೂಡ ಎದುರಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ನೋಡಿ, ಈಗ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿಯ ಒಂದು ಸೂಚನೆ, ಜೊತೆಗೆ ಬಿಜೆಪಿಯ ಶಾಸಕರಿಗೆ 25 ಕೋಟಿ, ಹಾಗೆ ಜೆಡಿಎಸ್ನ ಶಾಸಕರಿಗೆ ಅನುದಾನ ಇಲ್ಲ ಅಂತಕ್ಕಂಥ ವಿಚಾರ ಏನಿದೆ, ಇದು ನಿಜಕ್ಕೂ ಕೂಡ ಜೆಡಿಎಸ್ ಶಾಸಕರನ್ನ ಮತ್ತು ಬಿಜೆಪಿ ಶಾಸಕರನ್ನ ಕೆಳಸಿರ್ತಕ್ಕಂಥದ್ದು ಮಾತ್ರ ದೊಡ್ಡ ಮಟ್ಟದಲ್ಲಿ ಕೆಳಸಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನೋಡಿ, ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಂದಾಗ ಅನುದಾನ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಆದರೆ ಈ ಅನುದಾನ ವಿಚಾರವಾಗಿ ಇಲ್ಲಿ ಎಲ್ಲೋ ಅಭಿವೃದ್ಧಿನೂ ಕಾಣ್ತಾ ಇಲ್ಲ, ಜೊತೆಗೆ ಈ ಅನುದಾನವನ್ನು ಕೊಡೋದ್ರಲ್ಲೂ ಕೂಡ ಹಿಂದೇಟು ಹಾಕಿದ್ದೆ. ಆದರೆ ಈ ತಾರತಮ್ಯವನ್ನು ಯಾವ ರೀತಿ ಸಹಿಸಬೇಕು ಅಂತಕ್ಕಂಥದ್ದು ಬೆಳಿಗ್ಗೆ ಪರಮೇಶ್ವರ್ ಕೂಡ ಮಾಧ್ಯಮಗಳಲ್ಲಿ ಮಾತಾಡಿಸುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಈ ಹಿಂದೆ ಕೂಡ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಕೂಡ ನಾವು ವಿಪಕ್ಷದ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಅದೇ ರೀತಿ ಮಾಡಿದ್ರು, ಅದನ್ನೇ ನಾವು ಫಾಲೋ ಮಾಡ್ತಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ಇದೊಂದು ರೀತಿಯ ರಿವೆಂಜ್ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇದೇ ಸಂಬಂಧಪಟ್ಟಂತೆ ಇವತ್ತು ಜೆಡಿಎಸ್ನ ಶಾಸಕಾಂಗ ನಾಯಕರಾದ ಸುರೇಶ್ ಬಾಬು ಅವರು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಸಿದ್ದರಾಮಯ್ಯ ಅವರ ಈ ನಡೆಯನ್ನು ಕಾಣಿಸಿರ್ತಕ್ಕಂಥದ್ದು, ಜೊತೆಗೆ ಸರ್ಕಾರಕ್ಕೂ ಕೂಡ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಮುಂದಿನ ದಿನಗಳಲ್ಲಿ ಅಧಿವೇಶನ ಇದೆ, ಅಧಿವೇಶನದಲ್ಲಿ ಹೋರಾಟವನ್ನು ಮಾಡ್ತೇವೆ, ಆ ಹೋರಾಟವನ್ನು ಎದುರಿಸೋದಕ್ಕೆ ನೀವು ತಯಾರಾಗಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕೆಂತಂದರೆ ಜೊತೆಗೆ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥ ಅಧಿವೇಶನ ಒಳಗಡೆಗೆ ನಮಗೆ ಬರಬೇಕಾದಂತಹ ಅನುದಾನವನ್ನು ಬಿಡುಗಡೆ ಮಾಡಿ, ಇಲ್ಲೇ ಹೋದರೆ ಖಂಡಿತವಾಗಲೂ ಕೂಡ ನೀವು ಅನುದಾನದ ವಿಚಾರವಾಗಿ ಅಧಿವೇಶನದಲ್ಲಿ ನಮ್ಮ ಹೋರಾಟವನ್ನು ಎದುರಿಸೋದಕ್ಕೆ ನೀವು ತಯಾರಾಗಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಏನಾದರೂ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರ ಈ ಅಸಮಾಧಾನ ಮತ್ತು ಈ ಒಂದು ಜಟಾಪಟಿ ಏನಿದೆ, ಇದು ಇದೇ ರೀತಿ ಮುಂದುವರೆದಿದೆ ಆದರೆ ಖಂಡಿತವಾಗಲೂ ಕೂಡ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾದವರು ಕೂಡ ಎಲ್ಲರನ್ನು ಸಮಾನವಾಗಿ ತೆಗೆದುಕೊಳ್ಳುಕೊಂಡು ಹೋಗಬೇಕಾಗಿತ್ತು. ಆದರೆ ಕೇವಲ ಕಾಂಗ್ರೆಸ್ ಶಾಸಕರಿಗೆ ಅನುದಾನದ ಸಂಬಂಧಪಟ್ಟಂತೆ ಪತ್ರವನ್ನು ಹೊರಡಿಸ್ತಾರೆ, ಆದರೆ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರು ಈವರೆಗೂ ಕೂಡ ಒಂದು ಪತ್ರವನ್ನು ಹೊರಡಿಸಿಲ್ಲ. ಅಂದರೆ ಸುರ್ಜೇವಾಲಾ ಅವರ ಮೌಖಿಕ ಸೂಚನೆ, ಸುರ್ಜೇವಾಲಾ ಅವರ ಸೂಚನೆ ಏನಿದೆ ಅದನ್ನಷ್ಟೇ ಮುಖ್ಯಮಂತ್ರಿಗಳು ಫಾಲೋ
ಫಾಲೋ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಕೂಡ ಕಾಂಗ್ರೆಸ್ನವರಿಗೆ ಕೌಂಟರ್ ಕೊಡೋದಕ್ಕಾಗಿಯೇ ಸುರೇಶ್ ಬಾಬು ಅವರು ಕೂಡ ಏನು ಸುರ್ಜೇವಾಲಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರವನ್ನು ಬರೆದು ಅನುದಾನವನ್ನು ಈ ತಾರತಮ್ಯವನ್ನು ಸರಿ ಮಾಡಿ ಅಂತಕ್ಕಂತಹ ಒಂದು ರೀತಿಯಲ್ಲಿ ಅಂದರೆ ಸೂಪರ್ ಸಿ ಎಂ ಅನ್ನೋ ಒಂದು ಪದವನ್ನೇ ಉಲ್ಲೇಖಿಸಿ ಖುದ್ದು ಸುರ್ಜೇವಾಲಾ ಅವರಿಗೆ ಪತ್ರವನ್ನು ಬರೆಯುವ ಮೂಲಕ ಕಾಲೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ನೋಡೋಣ ಮುಂದೆ ಈ ಒಂದು ಅನುದಾನ ಜಟಾಪಟಿ ಮತ್ತೆ ಯಾವೆಲ್ಲ ತಿರುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಸುರೇಶ್. ನಿಜಕ್ಕೂ ಇದು ಅಕ್ಷಮ್ಯ. ಇದನ್ನು ನಾವು ಸ್ವಾಗತಿಸುವಂಥ ಮಾತೇ ಬರಲ್ಲ ಇಲ್ಲಿ. ಆ BJP ಆಗಲಿ JDS ಆಗಲಿ, ನಾವು ಕ್ಷೇತ್ರದ ಜನರನ್ನು ಫೋಕಸ್ ಮಾಡಬೇಕಾಗುತ್ತೆ. 10 ಕೋಟಿ ರೂಪಾಯಿ ನೀವು BJP JDS ಶಾಸಕರಿಗೆ ಕೊಡ್ತೀರಿ, ಕಾಂಗ್ರೆಸ್ನ ಕ್ಷೇತ್ರದ ಶಾಸಕರಿಗೆ 50 ಕೋಟಿ ಕೊಡ್ತೀರಿ ಅಂತಂದರೆ ಆ ಕ್ಷೇತ್ರದ ಜನ ಏನು ಮಾಡಿದ್ದಾರೆ? ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ಸಹಜ, ಒಳ್ಳೆಯದು. ಇದು ಚುನಾವಣೆ ಇದ್ದಾಗ ಮಾತ್ರ ಇರಬೇಕು. ನೀವು ಒಂದು ಸರಿ ಆಯ್ಕೆ ಆದಮೇಲೆ ರಾಜಧರ್ಮ ಪಾಲನೆ ಮಾಡಬೇಕು. ಎಲ್ಲಿದೆ ಆ ರಾಜಧರ್ಮ ಪಾಲನೆ? ಸುರೇಶ್, ಸಿದ್ದರಾಮಯ್ಯ ಅವರ ಈ ನಡೆ ಎಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿದೆ. ಎಸ್ ಶ್ರೀಪಾದ್ ಪಟೇಲ್, ಖಂಡಿತವಾಗಲೂ ಕೂಡ ಸಿದ್ದರಾಮಯ್ಯನವರ ಈ ಒಂದು ನಡೆ ನಿಜಕ್ಕೂ ಕೂಡ ಈಗ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ವಾಕ್ಸಮರ ಜಟಾಪಟಿಗೆ ಕಾರಣ ಆಗಿರ್ತಕ್ಕಂಥದ್ದು. ಸದ್ಯ ಮುಂಬರುವ ಅಧಿವೇಶನ ಕೂಡ ಹತ್ತಿರದಲ್ಲೇ ಇರೋದ್ರ ಹಿನ್ನೆಲೆಯಲ್ಲಿ ಈಗ ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಕೂಡ ಎದುರಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ನೋಡಿ, ಈಗ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿಯ ಒಂದು ಸೂಚನೆ, ಜೊತೆಗೆ BJPಯ ಶಾಸಕರಿಗೆ 25 ಕೋಟಿ, ಹಾಗೆ JDSನ ಶಾಸಕರಿಗೆ ಅನುದಾನ ಇಲ್ಲ ಅಂತಕ್ಕಂಥ ವಿಚಾರ ಏನಿದೆ, ಇದು ನಿಜಕ್ಕೂ ಕೂಡ JDS ಶಾಸಕರನ್ನ ಮತ್ತು BJP ಶಾಸಕರನ್ನ ಕೆಳಸಿರ್ತಕ್ಕಂಥದ್ದು ಮಾತ್ರ ದೊಡ್ಡ ಮಟ್ಟದಲ್ಲಿ ಕೆಳಸಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನೋಡಿ, ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಂದಾಗ ಅನುದಾನ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಆದರೆ ಈ ಅನುದಾನ ವಿಚಾರವಾಗಿ ಇಲ್ಲಿ ಎಲ್ಲೋ ಅಭಿವೃದ್ಧಿನೂ ಕಾಣ್ತಾ ಇಲ್ಲ, ಜೊತೆಗೆ ಈ ಅನುದಾನವನ್ನು ಕೊಡೋದ್ರಲ್ಲೂ ಕೂಡ ಹಿಂದೇಟು ಹಾಕಿದ್ದೆ. ಆದರೆ ಈ ತಾರತಮ್ಯವನ್ನು ಯಾವ ರೀತಿ ಸಹಿಸಬೇಕು ಅಂತಕ್ಕಂಥದ್ದು ಬೆಳಿಗ್ಗೆ ಪರಮೇಶ್ವರ್ ಕೂಡ ಮಾಧ್ಯಮಗಳಲ್ಲಿ ಮಾತಾಡಿಸುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಈ ಹಿಂದೆ ಕೂಡ BJP ಅವರು ಮತ್ತು JDSನವರು ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಕೂಡ ನಾವು ವಿಪಕ್ಷದ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಅದೇ ರೀತಿ ಮಾಡಿದ್ರು, ಅದನ್ನೇ ನಾವು ಫಾಲೋ ಮಾಡ್ತಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ಇದೊಂದು ರೀತಿಯ ರಿವೆಂಜ್ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇದೇ ಸಂಬಂಧಪಟ್ಟಂತೆ ಇವತ್ತು JDSನ ಶಾಸಕಾಂಗ ನಾಯಕರಾದ ಸುರೇಶ್ ಬಾಬು ಅವರು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಸಿದ್ದರಾಮಯ್ಯ ಅವರ ಈ ನಡೆಯನ್ನು ಕಾಣಿಸಿರ್ತಕ್ಕಂಥದ್ದು, ಜೊತೆಗೆ ಸರ್ಕಾರಕ್ಕೂ ಕೂಡ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಮುಂದಿನ ದಿನಗಳಲ್ಲಿ ಅಧಿವೇಶನ ಇದೆ, ಅಧಿವೇಶನದಲ್ಲಿ ಹೋರಾಟವನ್ನು ಮಾಡ್ತೇವೆ, ಆ ಹೋರಾಟವನ್ನು ಎದುರಿಸೋದಕ್ಕೆ ನೀವು ತಯಾರಾಗಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕೆಂತಂದ್ರೆ ಜೊತೆಗೆ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥ ಅಧಿವೇಶನ ಒಳಗಡೆಗೆ